ನಿಮಗೆ ಬೇಗನೆ ಮದುವೆ ಆಗ್ತಾ ಇಲ್ಲ, ನಿಮಗೆ ಹೆಣ್ಣು ಸಿಗ್ತಿಲ್ಲ ಅಂಥೇಳಿ ನೀವು ಸಿಕ್ಕ ಮಹಿಳೆಯರ ರಿಟೈರ್ಮೆಂಟ್ ಪ್ಲ್ಯಾನ್ ಆಗೋಕ್ಕೆ ಹೋಗಬೇಡಿ. ನೀವು ಹುಡುಗಿಯರ ಬ್ಯಾಕಪ್ ಪ್ಲ್ಯಾನ್ ಆಗಬೇಡಿ. ನೀವು ಸಿಂಗಲ್ ಆಗಿದ್ದರೂ ಕೂಡ ನಡೆಯುತ್ತೆ. ನೀವೇನು ಸಿಂಗಲ್ ಆಗಿದ್ದರೆ ಸತ್ತೋಗಲ್ಲ. ಈ ಜಗತ್ತಿನಲ್ಲಿ ಸಿಂಗಲ್ ಆಗಿದ್ಕೊಂಡು ಬಿಟ್ಟು ಯಾರೂ ಸತ್ತಿಲ್ಲ. ಆದರೆ ತಪ್ಪಾದ ಹುಡುಗಿಯರೊಂದಿಗೆ, ಕೆಟ್ಟ ಹುಡುಗಿಯರೊಂದಿಗೆ ಮದುವೆ ಆಗಿಬಿಟ್ಟು ಭಾಳಷ್ಟು ಜನ ಸತ್ತೋಗಿದ್ದಾರೆ. ಅದಕ್ಕಾಗಿ ನೀವು ಗೋಲ್ಡ್ ಡಿಗ್ಗರ್ಗಳನ್ನು, ಪ್ಲೇ ಗರ್ಲ್ಗಳನ್ನು ಮದುವೆ ಆಗಿಬಿಟ್ಟು ನರಕ ಅನುಭವಿಸೋಕ್ಕೆ ಹೋಗಬೇಡಿ. ಸದ್ಯಕ್ಕೆ ಬಹಳಷ್ಟು ಜನ ಹೆಣ್ಮಕ್ಕಳು ತಮ್ಮ ಲೈಫಲ್ಲಿ ಪ್ರೀತಿ, ಪ್ರೇಮ, ಪಾರ್ಟಿ ಅಂಥೇಳಿ ಎಲ್ಲವನ್ನ ಮುಗಿಸಿಬಿಟ್ಟು ಸಿಕ್ಕಾಪಟ್ಟೆ ಮಜಾ ಮಾಡಿಬಿಟ್ಟು ಕೊನೆಯಲ್ಲಿ ಹುಡುಗರನ್ನು ಮದುವೆ ಎಂಬ ನೆಪದಲ್ಲಿ ರಿಟೈರ್ಮೆಂಟ್ ಪ್ಲ್ಯಾನ್ ಥರ ಬಳಸಿಕೊಳ್ತಾ ಇದ್ದಾರೆ. ಮದುವೆ ಆಗಿಬಿಟ್ಟು ಅವರನ್ನೇ ಬ್ಯಾಕಪ್ ಪ್ಲ್ಯಾನ್ ಥರ ಬಳಸಿಕೊಳ್ತಾ ಇದ್ದಾರೆ ಮತ್ತು ಹುಡುಗರ ಲೈಫನ್ನು ಹಾಳು ಮಾಡ್ತಾ ಇದ್ದಾರೆ. ಅವರಿಗೆ ಬದುಕಿರುವಾಗಲೇ ನರಕ ತೋರಿಸ್ತಾ ಇದ್ದಾರೆ. ಹೇಗೆ ಅನ್ನೋದನ್ನು ನಾನೀಗ ಎಕ್ಸ್ಪ್ಲೇನ್ ಮಾಡುವೆ, ಕೇರ್ಫುಲ್ಲಾಗಿ ಕೇಳಿ. ಮುಂಚೆ ನಮ್ಮ ಜನ ನಮ್ಮ ಹುಡುಗಿಗೆ ಒಂದೊಳ್ಳೆ ಹುಡುಗ ಸಿಕ್ಕರೆ ಸಾಕು ಅಂಥೇಳಿ ಹರಕೆಗಳನ್ನು ಹೊತ್ಕೊತಾ ಇದ್ರು. ಆದರೆ ಈಗ ಕಾಲ ರಿವರ್ಸ್ ಆಗಿಬಿಟ್ಟಿದೆ. ಸದ್ಯಕ್ಕೆ ಜನ ನಮ್ಮ ಹುಡುಗನಿಗೆ ಒಂದೊಳ್ಳೆ ಹುಡುಗಿ ಸಿಕ್ಕರೆ ಸಾಕಪ್ಪ, ಒಬ್ಬಳು ಒಳ್ಳೆ ಸೊಸೆ ಸಿಕ್ಕರೆ ಸಾಕಪ್ಪ ಅಂಥೇಳಿ ಪರಿಯಾಗಿ ಬೇಡಿಕೊಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಹುಡುಗಿಯರು ದಾರಿ ತಪ್ಪೋಗ್ಬಿಟ್ಟಿದ್ದಾರೆ. ಪ್ರೀತಿ, ಪ್ರೇಮ, ಪಾರ್ಟಿ ಅಂತ ಹೇಳಿಬಿಟ್ಟು ಸಿಕ್ಕವರ ಜೊತೆಗೆ ಸುತ್ತಬಿಟ್ಟು ಸಿಕ್ಕವರ ಜೊತೆಗೆ ಮಲಗಿಬಿಟ್ಟು ಏನೇನು ಮಾಡಬಾರ್ದು ಅದನ್ನೆಲ್ಲವನ್ನು ಮಾಡಿಬಿಟ್ಟು ಕೊನೆಗೆ ಸತಿ ಸಾವಿತ್ರಿ ಥರ, ಸಜ್ಜನರ ಥರ ಬಕ್ರಾಗಳನ್ನು, ಶ್ರೀಮಂತರನ್ನು ಮದುವೆ ಆಗಿಬಿಟ್ಟು ಅವರನ್ನು ಟ್ರ್ಯಾಪಲ್ಲಿ ಕೆಡುತ್ತಾ ಇದ್ದಾರೆ. ಅವರನ್ನು ರಿಟೈರ್ಮೆಂಟ್ ಪ್ಲ್ಯಾನ್ ಥರ ಬಳಸಿಕೊಳ್ತಾ ಇದ್ದಾರೆ. ನಾನು ಹುಡುಗಿಯರನ್ನು ಹರ್ಟ್ ಮಾಡುವುದಕ್ಕಾಗಿ, ಅವರಿಗೆ ಇನ್ಸಲ್ಟ್ ಮಾಡುವುದಕ್ಕಾಗಿ ಇದನ್ನು ಹೇಳ್ತಾ ಇಲ್ಲ. ನಾನು ಹುಡುಗರ ಟೈಮನ್ನು, ಎನರ್ಜಿಯನ್ನು ಮತ್ತು ಲೈಫನ್ನು ಸೇವ್ ಮಾಡುವುದಕ್ಕಾಗಿ ಇದನ್ನು ಹೇಳ್ತಾ ಇರುವೆ. ಹುಡುಗಿಯರ ಲವ್ ಲೈಫ್ ಶುರುವಾಗತ್ತೆ 14ನೇ ವರ್ಷಕ್ಕೆ. ಆವಾಗ ಅವರು ಫಿಸಿಕಲಿ ಮ್ಯಾಚೂರ್ ಆಗಿದ್ದರೂ ಕೂಡ ಮೆಂಟಲಿ ಮ್ಯಾಚೂರ್ ಆಗಿರಲ್ಲ. ಅವರಿಗೆ ಸಿಕ್ಕ ಹುಡುಗರ ಮೇಲೆ ಅಟ್ರಾಕ್ಷನ್ ಏನೋ ಆಗತ್ತೆ, ಬಟ್ ಅವರು ಮುಂದುವರಿಯುವ ಚಾನ್ಸಸ್ ಕಡಿಮೆ ಇರುತ್ತೆ. ಆದರೆ ಯಾವಾಗ ಹುಡುಗಿಯರಿಗೆ 18 ಕಂಪ್ಲೀಟ್ ಆಗುತ್ತೋ ಆವಾಗ ಅವರು ಫುಲ್ಲಿ ಮ್ಯಾಚೂರ್ ಆಗಿರ್ತಾರೆ, ಮೆಂಟಲಿ ಮತ್ತು ಫಿಸಿಕಲಿ ಮ್ಯಾಚೂರ್ ಆಗಿರ್ತಾರೆ. ಅವರಿಗೆ ವೋಟಿಂಗ್ ರೈಟ್ಸ್ ಕೂಡ ಬಂದಿರುತ್ತೆ ಮತ್ತು ಅವರ ಕೈಯಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ಗಳಿರ್ತವೆ. ಅಪೋಸಿಟ್ ಜನರ ಕಡೆಯಿಂದ ಅಂದರೆ ಹುಡುಗರ ಕಡೆಯಿಂದ, ಪುರುಷರ ಕಡೆಯಿಂದ, ಅಂಕಲ್ಗಳ ಕಡೆಯಿಂದ, ಮುದುಕರ ಕಡೆಯಿಂದಲೂ ಕೂಡ ಅವರಿಗೆ ಸಿಕ್ಕಾಪಟ್ಟೆ ಅಟೆನ್ಷನ್ ಸಿಗ್ತಾ ಇರುತ್ತೆ. ಏನು ಮಾಡ್ದೇನೆ ಅವರಿಗೆ ರಾಜ ಮರ್ಯಾದೆ ಸಿಗ್ತಾ ಇರುತ್ತೆ. ನಮ್ಮ ಹತ್ರ ಸಿಕ್ಕಾಪಟ್ಟೆ ಆಪ್ಷನ್ಗಳಿವೆ, ಎಲ್ಲರೂ ಕೂಡ ನಾಯಿಗಳ ಥರ ನಮ್ಮೆಡೆಗೆ ಅಟೆನ್ಷನ್ ಕೊಡ್ತಾ ಇದ್ದಾರೆ, ಟೈಮ್ ಕೊಡ್ತಾ ಇದ್ದಾರೆ, ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಅವರ ಕೊಬ್ಬು ಜಾಸ್ತಿ ಆಗುತ್ತೆ. ಫೀಮೇಲ್ ಈಗೋ ಬೂಸ್ಟ್ ಆಗಿಬಿಡುತ್ತೆ, ಅಟ್ಟಕ್ಕೇರ್ಬಿಡುತ್ತೆ. ಸೊ ಈ ಅಹಂನಲ್ಲಿ ಅವರು 18ನೇ ವಯಸ್ಸಿನಿಂದ ಹಿಡಿದುಬಿಟ್ಟು 25ನೇ ವಯಸ್ಸಿನ ತನಕ ಸಿಕ್ಕವರ ಜೊತೆಗೆ ಸಿಕ್ಕದ್ದನ್ನೆಲ್ಲ ಮಾಡ್ತಾರೆ. ಪ್ರೀತಿ, ಪ್ರೇಮ, ಪಾರ್ಟಿ ಅಂತ ಹೇಳಿಬಿಟ್ಟು ತಮ್ಮ ವರ್ಜಿನಿಟಿಯನ್ನು ಬಹಳಷ್ಟು ಹುಡುಗರೊಂದಿಗೆ, ಪುರುಷರೊಂದಿಗೆ ಕಳ್ಕೊಂಡ್ಬಿಡ್ತಾರೆ. ಅವರು ಗಂಡ್ಮಕ್ಕಳನ್ನು ಎಕ್ಸ್ಪ್ಲೋರ್ ಮಾಡಿಬಿಡ್ತಾರೆ. ಬಟ್ಟೆಗಳನ್ನು ಬದಲಾಯಿಸಿದಂತೆ ಬಾಯ್ ಫ್ರೆಂಡ್ಗಳನ್ನು ಬದಲಾಯಿಸ್ತಾ ಹೋಗ್ತಾರೆ. ಅವರು ಒಳ್ಳೆ ಹುಡುಗರ ಜೊತೆಗೆ ದೋಸ್ತಿಗಳನ್ನು ಬೆಳೆಸಲ್ಲ, ಪ್ರೀತಿಗಳನ್ನು ಕೂಡ ಮಾಡಲ್ಲ. ಸೊ ಯಾರು ಬ್ಯಾಡ್ ಬಾಯ್ಗಳಿರ್ತಾರೋ, ಯಾರು ಸಿಂಪ್ಗಳಿರ್ತಾರೋ, ಯಾರು ನಾಲಾಯಕಿಗಳಿರ್ತಾರೋ, ಯಾರು ಫ್ರಾಡು ಕ್ರಿಮಿನಲ್ಗಳಿರ್ತಾರೋ, ಯಾರು ಚಪ್ರಿಗಳಿರ್ತಾರೋ, ಥರ್ಡ್ ಕ್ಲಾಸ್ಗಳಿರ್ತಾರೋ, ಸೊ ಅಂಥವರ ಜೊತೆಗೇ ಇವರು ಪ್ರೀತಿ, ಪ್ರೇಮ ಸಂಬಂಧಗಳನ್ನು ಬೆಳೆಸ್ತಾರೆ ಮತ್ತು ತಾವೇ ತಮ್ಮನ್ನು ಹಾಳು ಮಾಡಿಕೊಳ್ತಾರೆ. ಸೊ ಯಾವಾಗ ಇವರಿಗೆ 25 ಆಗತ್ತೋ ಆವಾಗ ಇವರಿಗೆ ಸ್ವಲ್ಪ ಸುಸ್ತಾಗತ್ತೆ. ಆವಾಗ ಇವರಿಗೆ ತಾವು ಮಾಡಿದ ತಪ್ಪಿನ ಅರಿವಾಗೋಕ್ಕೆ ಶುರುವಾಗಿಬಿಡುತ್ತೆ. ಆವಾಗ ಇವರು ಹುಡುಗರಿಗೆ ಬೈಯೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಹುಡುಗರು ಎಲ್ಲ ಒಂದೇ ಥರ ಇರ್ತಾರೆ, ಹುಡುಗರಿಗೆ ಬರೀ ಹೆಣ್ಮಕ್ಕಳ ದೇಹ ಅಷ್ಟೇ ಬೇಕಾಗಿರುತ್ತೆ ಅಂಥೇಳಿ ಬೈಯೋಕ್ಕೆ ಶುರು ಮಾಡಿಬಿಡ್ತಾರೆ. ಯಾವ ಹುಡುಗಿ ಹತ್ರ ಪುರುಷರಿಗೆ ಕೊಡೋಕ್ಕೆ ತನ್ನ ದೇಹವನ್ನು ಬಿಟ್ಟು ಬೇರೆ ಏನೂ ಇರಲ್ವೋ, ಸೊ ಆಕೆ ಮಾತ್ರ ಈ ರೀತಿ ಬೈತಾ ಇರ್ತಾಳೆ. ಯಾವ ಹುಡುಗಿಗೆ ಸ್ವಲ್ಪ ಬುದ್ಧಿ ಇರುತ್ತೋ, ಮ್ಯಾಚುರಿಟಿ ಇರುತ್ತೋ, ಆಕೆ ತನ್ನ ಕಂಟ್ರೋಲನ್ನು ಕಾಯ್ಕೊಂಡಿರ್ತಾಳೆ, ಎಲ್ಲರೊಂದಿಗೂ ಸ್ಟ್ರಾಂಗ್ ಆದ ಬೌಂಡ್ರಿಗಳನ್ನು ಸೆಟ್ ಮಾಡ್ಕೊತಾಳೆ, ತನ್ನ ಪವಿತ್ರತೆಯನ್ನು ಕಾಯ್ಕೊತಾಳೆ. ಆದರೆ ಈ ಸ್ಟುಪಿಡ್ ಆಗಿರುವ ಹುಡುಗಿಯರು ಎಲ್ಲವನ್ನ ಕೂಡ ಕಳ್ಕೊಂಡಿರ್ತಾರೆ. ಸಿಕ್ಕವರ ಜೊತೆಗೆ ಸುತ್ತಿಬಿಟ್ಟು ಮಲಗಿಬಿಟ್ಟು ಈಗ ಎಲ್ಲರನ್ನ ಕೂಡ ಬ್ಲೇಮ್ ಮಾಡ್ತಾ ಇರ್ತಾರೆ. ಈಗ ಇವರಿಗೆ ನಿಜವಾದ ಪ್ರೀತಿಯ ಮಹತ್ವ ಗೊತ್ತಾಗ್ಬಿಡುತ್ತೆ. ಇವರು 25ನೇ ವಯಸ್ಸಿಗೆ ನಿಜವಾದ ಪ್ರೀತಿಯನ್ನು ಹುಡುಕೋಕ್ಕೆ ಶುರು ಮಾಡ್ತಾರೆ. ಆದರೆ ಇವರ ಪಾಸ್ಟ್ ಲೈಫಿನ ತಪ್ಪುಗಳಿಂದಾಗಿ ಇವರಿಗೆ ಮುಂದೆ ಬರೋಕ್ಕಾಗಲ್ಲ.
ಇವರಿಗೆ ಒಬ್ಬ ಗುಡ್ ಮ್ಯಾನನ್ನು ಹುಡುಕಿಕೊಳ್ಳೋಕ್ಕೆ ಆಗಲ್ಲ. ಹೀಗೆ 26 ಆಗುತ್ತೆ, 27 ಆಗುತ್ತೆ, 28 ಆಗುತ್ತೆ. ಸೊ 28 ಆದಾಗ ಇವರಿಗೆ ಭಯ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಯಾಕಪ್ಪ ಅಂತಂದರೆ ಇವರ ಬಯೋಲಾಜಿಕಲ್ ಕ್ಲಾಕು ಡೌನ್ ಸೈಡಿಗೆ ಹೋಗ್ತಾ ಇರುತ್ತೆ. 14ಕ್ಕೆ ಇವರ ಲವ್ ಲೈಫ್ ಶುರು ಆಗುತ್ತೆ, 18ಕ್ಕೆ ಇವರಲ್ಲಿ ಯೌವನ ತುಂಬಿ ತುಳುಕ್ತಾ ಇರುತ್ತೆ. ಸೊ 28 ಆಗ್ತಾ ಇದ್ದಂತೆ ಇವರ ಯೌವನ ಮುಪ್ಪಿನ ಕಡೆಗೆ ಸಾಗ್ತಾ ಇರುತ್ತೆ. 30 ಆಗ್ತಾ ಇದ್ದಂತೆಯೇ ಇವರ ಬಯೋಲಾಜಿಕಲ್ ಕ್ಲಾಕ್ ಇವರಿಗೆ ಕೂಗಿ ಕೇಗಿ ಹೇಳುತ್ತೆ, ಇವರ ಆಂಟಿ ನಾವು. ಆಫ್ಟರ್ 30 ಸಿ ಈಸ್ ಆಂಟಿ ಓನ್ಲಿ ಅನ್ನೋದನ್ನು ಅವರ ಬಯೋಲಾಜಿಕಲ್ ಕ್ಲಾಕು ಕನ್ಫರ್ಮ್ ಮಾಡುತ್ತೆ. ಅವರಿಗೂ ಕೂಡ ಇದು ಗೊತ್ತಾಗುತ್ತೆ. ಸೊ ಈ ಸ್ಟೇಜಲ್ಲಿ ಅವರು ಇನ್ಸೆಕ್ಯೂರ್ ಆಗಿಬಿಡ್ತಾರೆ, ತುಂಬಾ ಹೆದರಿಬಿಡ್ತಾರೆ. ಸದ್ಯಕ್ಕೆ ಅವರಿಗೆ ಒಂದು ಬಕ್ರ ಬೇಕಾಗಿರುತ್ತೆ. ಅವರಿಗೆ ಈಗ ಲೈಫಲ್ಲಿ ರಿಲೇಷನ್ಶಿಪ್ ಬೇಡಾಗಿರುತ್ತೆ. ಈಗ ಅವರಿಗೆ ಲೈಫಲ್ಲಿ ಸ್ಟೆಬಿಲಿಟಿ ಬೇಕಾಗಿರುತ್ತೆ. ಮುಂದೆ ನನ್ನ ಲೈಫು ಹೆಂಗೆ, ಜೀವನ ಪೂರ್ತಿ ಯಾರು ನನ್ನ ಎಲ್ಲ ಖರ್ಚುಗಳನ್ನು ನೋಡ್ಕೊತಾರೆ ಅನ್ನೋ ಭಯ ಕಾಡೋಕ್ಕೆ ಶುರು ಆಗಿಬಿಟ್ಟಿರುತ್ತೆ. ಅದಕ್ಕಾಗಿ ಈಗ ಅವರು 30ನೇ ವಯಸ್ಸಿಗೆ ರಿಟೈರ್ಮೆಂಟ್ ಪ್ಲ್ಯಾನನ್ನು ಮಾಡ್ತಾ ಇರ್ತಾರೆ. ಅದಕ್ಕಾಗಿಯೇ ಅವರು ನಿಮ್ಮನ್ನು ಮದುವೆ ಆಗ್ತಾ ಇರ್ತಾರೆ. ನೀವು ಸುಂದರವಾಗಿದ್ದೀರಾ, ನೀವು ಸಕ್ಸಸ್ಫುಲ್ ಆಗಿದ್ದೀರಾ, ನೀವು ಒಳ್ಳೆಯ ವ್ಯಕ್ತಿ ಇದ್ದೀರಾ, ನಿಮ್ಮ ಕ್ಯಾರೆಕ್ಟರ್ ಚೆನ್ನಾಗಿದೆ, ನಿಮ್ಮ ಗುಣವನ್ನು ನೋಡಿ ಅವರು ಮದುವೆ ಆಗ್ತಾ ಇರಲ್ಲ. ಬರೀ ಅವರು ನಿಮ್ಮ ಹತ್ರ ಇರುವ ಹಣವನ್ನು, ನೀವು ಎಷ್ಟು ಅವರಿಗೆ ರಿಸೋರ್ಸ್ಗಳನ್ನ ಪ್ರೊವೈಡ್ ಮಾಡ್ತೀರಾ, ಎಷ್ಟು ಅವ್ರ ಮೇಲೆ ದುಡ್ಡನ್ನು ಖರ್ಚು ಮಾಡ್ತೀರಾ ಅನ್ನೋದನ್ನು ನೋಡಿ ಮದುವೆ ಆಗ್ತಾ ಇರ್ತಾರೆ. ಸೊ ಅವರು ನಿಮ್ಮನ್ನು ಮದುವೆ ಆಗೋದು ಅವರ ರಿಟೈರ್ಮೆಂಟ್ ಪ್ಲ್ಯಾನಿಂಗೋಸ್ಕರ. ಸದ್ಯಕ್ಕೆ ಅವಳ ಹತ್ರ ಯಾವುದೇ ಸೇಫ್ ಆದ ಆಪ್ಷನ್ಗಳಿಲ್ಲ. ಆಕೆಗೆ ಲೈಫ್ ಸೇಫ್ಟಿ ಬೇಕಾಗಿದೆ, ಲೈಫಲ್ಲಿ ಸ್ಟೆಬಿಲಿಟಿ ಬೇಕಾಗಿದೆ, ಬಟ್ ಅವಳಿಗೆ ಆಪ್ಷನ್ಗಳಿಲ್ಲ. ಪಾಸ್ಟ್ ಲೈಫ್ನಲ್ಲಿ ಆಕೆ 10-100 ಪುರುಷರನ್ನು ಎಕ್ಸ್ಪ್ಲೋರ್ ಮಾಡಿ ಬಿಟ್ಟಿದ್ದಾಳೆ. ಸೊ ಅವಳ ಹತ್ರ ಕೊಡೋಕ್ಕೇನೂ ಇಲ್ಲ ಶರೀರ ಬಿಟ್ಟರೆ. ಆಕೆ ಮೆಂಟಲಿ ಫಿಸಿಕಲಿ ಮಿಸ್ಯೂಸ್ ಆಗಿದ್ದಾಳೆ. ಆಕೆ ಬಹಳಷ್ಟು ಎಮೋಷ್ನಲ್ ಬ್ಯಾಗೇಜಸ್ಗಳನ್ನ ಕ್ಯಾರಿ ಮಾಡಿಕೊಂಡು ಬರ್ತಾ ಇದ್ದಾಳೆ. ಎಮೋಷ್ನಲಿ ಆಕೆ ತುಂಬಾ ಗಾಯಗೊಂಡಿದ್ದಾಳೆ. ಬಹಳಷ್ಟು ಬ್ರೇಕಪ್ಗಳಿವೆ, ಬಹಳಷ್ಟು ಬಿಟ್ರಿಯಲ್ಗಳು ಕೂಡ ಅವಳ ಮೇಲೆ ಇವೆ. ಸೊ ಆಕೆ ಅದನ್ನೆಲ್ಲವನ್ನು ನಿಮ್ಮ ಮೇಲೆ ಡಂಪ್ ಮಾಡೋಳಿದ್ದಾಳೆ. ನಿಮ್ಮ ಮೇಲೆ ಡಂಪ್ ಮಾಡಿಬಿಟ್ಟು ನಿಮ್ಮನ್ನೇ ರಿಟೈರ್ಮೆಂಟ್ ಪ್ಲ್ಯಾನ್ ಥರ ಬಳಸ್ಕೊಂಡ್ಬಿಟ್ಟು ಆಕೆ ತಾನು ಒಂದು ಸ್ಟೇಬಲ್ ಚಾಯ್ಸನ್ನು, ಸ್ಟೇಬಲ್ ಲೈಫನ್ನು ಹುಡುಕ್ತಾ ಇದ್ದಾಳೆ. ಅದಕ್ಕಾಗಿಯೇ ಆಕೆ ನಿಮ್ಮನ್ನು ಮದುವೆ ಆಗೋಕ್ಕೆ ಒಂದು ಬಲೆಯನ್ನು ಬೀಸ್ತಾಳೆ. ಸದ್ಯಕ್ಕೆ ಆಕೆ ಯಾವುದನ್ನು ಕೂಡ ಡಿಮ್ಯಾಂಡ್ ಮಾಡುವ ಪರಿಸ್ಥಿತಿಯಲ್ಲಿ ಇರಲ್ಲ. ಜಸ್ಟ್ ಆಕೆ ನಿಮ್ಮನ್ನು ಟ್ರ್ಯಾಪಲ್ಲಿ ಬೀಳಿಸ್ಬಿಡ್ತಾಳೆ. ಆ ಟ್ರ್ಯಾಪ್ ಯಾವುದಪ್ಪ ಅಂತಂದರೆ ಮದುವೆ. ಇಲ್ಲಿ ಆಕೆ ರಿಟೈರ್ಮೆಂಟ್ ಪ್ಲ್ಯಾನನ್ನು ಕೂಡ ನಿಮ್ಮೊಂದಿಗೆ ಮಾಡ್ತಾ ಇದ್ದಾಳೆ. ಜೊತೆಗೆ ನಿಮ್ಮನ್ನು ಬ್ಯಾಕಪ್ ಆಪ್ಷನ್ ಆಗಿ ಕೂಡ ಬಳಸಿಕೊಳ್ತಾ ಇದ್ದಾಳೆ. ಒಂದು ವೇಳೆ ನಿಮ್ಮೊಂದಿಗೆ ಮದುವೆ ಸಂಬಂಧ ನಡೀಲಿಲ್ಲಪ್ಪ ಅಂತಂದರೆ ಆಕೆ ಅಂದುಕೊಂಡಂಗೆ ಆಕೆ ನಿಮಗೆ ಡಿವೋರ್ಸ್ ಕೊಡ್ತಾಳೆ, ನಿಮ್ಮನ್ನು ದೋಚ್ತಾಳೆ, ಮತ್ತು ತನ್ನ ಲೈಫನ್ನು ಸಿಂಗಲ್ ಆಗಿ ಇಂಡಿಪೆಂಡೆಂಟಾಗಿ ಎಂಜಾಯ್ ಮಾಡ್ತಾಳೆ. ಮತ್ತು ಹೊಸ ಬಾಯ್ ಫ್ರೆಂಡ್ಗಳನ್ನು ಸೆಲೆಕ್ಟ್ ಮಾಡ್ಕೊತಾಳೆ. ಇಲ್ಲವೇ ಹಳೆಯ ಅವಳ ಲಿಸ್ಟಲ್ಲಿ ಸಿಕ್ಕಾಪಟ್ಟೆ ಬಾಯ್ ಫ್ರೆಂಡ್ಗಳು ಆಲ್ರೆಡಿ ಖಾಲಿ ಬಿದ್ದಿರ್ತಾರೆ. ಸೊ ನಿಮ್ಮಿಂದ ದುಡ್ಡನ್ನು ದೋಚ್ತಾಳೆ, ನಿಮಗೆ ಡಿವೋರ್ಸ್ ಕೊಡ್ತಾಳೆ, ಮತ್ತು ಅಲ್ಲಿ ಹೋಗಿ ತನ್ನ ಲೈಫನ್ನು ಎಂಜಾಯ್ ಮಾಡ್ತಾಳೆ. ಸೊ ನೀವೇನಾದರೂ ಅವಳಿಗೆ ದುಡ್ಡು ಕೊಡಲಿಲ್ಲಪ್ಪ ಅಂತಂದರೆ ಸರ್ಕಾರಿ ಹುದ್ದೆಯಲ್ಲಿ ಅವಳಿಗೆ ಅನುಕಂಪದ ನೌಕರಿ ಸಿಗತ್ತೆ. ಡಿವೋರ್ಸ್ಡ್ ಆಗಿರುವ ಮಹಿಳೆಯರಿಗೆ ಸೆಪರೇಟ್ ಆಗಿರುವ ರಿಸರ್ವೇಷನ್ ಇದೆ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ. ಸೊ ಅದನ್ನು ಆಕೆ ಬಳಸಿಕೊಳ್ತಾಳೆ, ಸರ್ಕಾರಿ ನೌಕರಿಗೆ ಅಪ್ಲೈ ಮಾಡ್ತಾಳೆ, ಅದನ್ನು ಕೂಡ ತೆಗೆದುಕೊಂಡ್ಬಿಟ್ಟು ತನ್ನ ಲೈಫನ್ನು ಎಂಜಾಯ್ ಮಾಡ್ತಾಳೆ. ಸೊ ಮುಂಚೆ ಕೂಡ ಯೌವನದಲ್ಲಿದ್ದಾಗಲೂ ಕೂಡ ಆಕೆ ತನ್ನ ಲೈಫನ್ನು ತನಗಿಷ್ಟ ಬಂದಂತೆ ಎಂಜಾಯ್ ಮಾಡಿದ್ಲು. ಸೊ 18ಕ್ಕೆ ಅವಳ ಹತ್ರ ಚಾಯ್ಸ್ ಇದ್ವು, ಆದರೆ ನಿಮ್ಮ ಹತ್ರ ಚಾಯ್ಸ್ ಇರಲಿಲ್ಲ. ನೀವು ತೆಪ್ಪಗೆ ಸ್ಟಡಿ ಮಾಡ್ತಾಯಿದ್ರಿ. 25ನೇ ವಯಸ್ಸಿಗೆ ಬಂದಾಗ ಆಕೆಗೆ ನಿಜವಾದ ಪ್ರೀತಿ ಬೇಕಾಗಿತ್ತು. ಆದರೆ ನಿಮಗೆ ಆವಾಗ ಲೈಫಲ್ಲಿ ಏನು ಮಾಡೋದೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಜಸ್ಟ್ ನೀವು ಕಾಲೇಜ್ ಎಜುಕೇಷನ್ ಮುಗಿಸ್ಕೊಂಡ್ಬಂದುಬಿಟ್ಟು ಜಾಬಿಗಾಗಿ, ಬಿಸ್ನೆಸ್ಗಾಗಿ ಸ್ಟ್ರಗಲ್ ಮಾಡ್ತಾಯಿದ್ರಿ, ತಯಾರಿ ಮಾಡ್ತಾಯಿದ್ರಿ. ನೀವು 5 ವರ್ಷ ಕಷ್ಟಪಟ್ಟಿದ್ದೀರಾ ಹಗಲು ರಾತ್ರಿ. ಅದಕ್ಕಾಗಿಯೇ 30ಕ್ಕೆ ನೀವು ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದೀರಾ, ರಿಚ್ ಆಗಿದ್ದೀರಾ, ಸಕ್ಸಸ್ಫುಲ್ ಆಗಿದ್ದೀರಾ. ಅದಕ್ಕೆ ಆಕೆಗೆ ಈಗ 30ರ ಆಂಟಿಗೆ ನಿಮ್ಮಲ್ಲಿ ಫ್ಯೂಚರ್ ಕಾಣಿಸ್ತಾ ಇದೆ. ಆದರೆ ಯಾವಾಗ ನೀವು ಸ್ಟ್ರಗಲ್ ಮಾಡ್ತಾಯಿದ್ರು, ಯಾವಾಗ ನೀವು ಕಷ್ಟಪಡ್ತಾಯಿದ್ರು, ಆವಾಗ ಆಕೆಗೆ ನೀವು ಬೇಕಾಗಿರಲಿಲ್ಲ. ನಿಮ್ಮನ್ನು ಆಕೆ ಆಪ್ಷನ್ ಲಿಸ್ಟಲ್ಲಿ ಇಟ್ಟಿದ್ಲು. ಆವಾಗ ಆಕೆ ನಿಮ್ಮನ್ನು ಇಗ್ನೋರ್ ಮಾಡಿದ್ಲು, ರಿಜೆಕ್ಟ್ ಮಾಡಿದ್ಲು. ಬಟ್ ಈಗ ನಿಮ್ಮನ್ನು ಈ ಎಲ್ಲ 30ರ ಆಂಟಿಯರು ಎಕ್ಸೆಪ್ಟ್ ಮಾಡಿಕೊಳ್ಳೋಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರೆ. ಯಾಕಪ್ಪ ಅಂತಂದರೆ ನೀವು ಅವರ ರಿಟೈರ್ಮೆಂಟ್ ಪ್ಲ್ಯಾನ್ ಆಗಿದ್ದೀರಾ, ನೀವು ಅವರ ಬ್ಯಾಕಪ್ ಪ್ಲ್ಯಾನ್ ಆಗಿದ್ದೀರಾ, ನೀವು ಬಲಿಕ ಬಕ್ರ ಆಗಿದ್ದೀರಾ. ಈ ಒಂದು ಗೇಮನ್ನು ಅರ್ಥ ಮಾಡ್ಕೊಳ್ಳಿ, ಈ ಒಂದು ಟ್ರ್ಯಾಪಲ್ಲಿ ಬೀಳಕ್ಕೆ ಹೋಗ್ಬಿಡಿ. ಸೊ ನೀವು ಈಗ 30ರಲ್ಲಿದ್ದೀರಾ, ಸಕ್ಸಸ್ಫುಲ್ ಆಗಿದ್ದೀರಪ್ಪ ಅಂತಂದರೆ ಇಂಥವರನ್ನು ಮದುವೆ ಆಗೋಕ್ಕೆ ಹೋಗ್ಬಿಡಿ. ಗೋ ಫಾರ್ ಯಂಗ್ ಗರ್ಲ್ಸ್. ಯಾರು 24ನೇ ವಯಸ್ಸಲ್ಲಿದ್ದಾರೋ, 25ನೇ ವಯಸ್ಸಲ್ಲಿದ್ದಾರೋ, ಯಾರ ಪಾಸ್ಟು ಕ್ಲೀನ್ ಆಗಿದೆನೋ, ಕ್ಲಿಯರ್ ಆಗಿದೆನೋ, ಸೊ ಅಂಥವರನ್ನು ನೀವು ಲೈಫ್ ಪಾರ್ಟ್ನರಾಗಿ ಚೂಸ್ ಮಾಡ್ಕೊಳ್ಳಿ.
ನೀವು ರಿಚ್ ಆ್ಯಂಡ್ ಸಕ್ಸಸ್ಫುಲ್ ಆಗಿದ್ದೀರಪ್ಪ ಅಂತಂದರೆ ನಿಮ್ಮ ಹತ್ರ ಸೆಲೆಕ್ಷನ್ ಪವರ್ ಇರುತ್ತೆ, ಯಾಕಂದರೆ ನಿಮ್ಮ ಹತ್ರ ಆಯ್ಕೆಗಳಿವೆ. ಗಂಡು ಮಕ್ಕಳ ಲೈಫ್ ಶುರುವಾಗೋದೇ 30ನೇ ವರ್ಷಕ್ಕೆ. ಸೊ 30ನೇ ವರ್ಷಕ್ಕೆ ಅವ್ರು ಆಂಟಿಯರ್ ಆಗ್ತಾರೆ, ಅವ್ರ ಲೈಫ್ ಎಂಡ್ ಆಗುತ್ತೆ, ಅವರ ಆಪ್ಷನ್ಗಳು ಕ್ಲೋಸ್ ಆಗ್ತವೆ. ಸೊ ಗಂಡು ಮಕ್ಕಳ ಲೈಫ್ ಶುರುವಾಗೋದೇ 30ನೇ ವರ್ಷಕ್ಕೆ. ಸೊ ನಿಮ್ಮ ಹತ್ರ ಈಗ ಸದ್ಯಕ್ಕೆ ಚಾಯ್ಸ್ಗಳಿರ್ತವೆ. ಸೊ ಚಾಯ್ಸ್ ಮಾಡುವ ಅಧಿಕಾರ ನಿಮ್ಮ ಹತ್ರ ಇದೆಯಪ್ಪ ಅಂತಂದರೆ ಯಾರು ನಿಮ್ಮನ್ನು ರಿಯಲಿ ಡಿಸರ್ವ್ ಮಾಡ್ತಾರೋ ಅವರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ಯಾರಾಸೈಟ್ಗಳನ್ನು, ಪಾಸ್ಟಲ್ಲಿ ಇಂತಹ ಎಲ್ಲ ಅಲ್ಕಟಗಿರಿಗಳನ್ನು ಮಾಡ್ಕೊಂಡ್ಬಿಟ್ಟು ಎಮೋಷ್ನಲ್ ಟ್ರೋಮಾಗಳನ್ನು ತೊಗೊಂಡು ಬಂದುಬಿಟ್ಟು ನಿಮ್ಮ ಮೇಲೆ ಹಾಕಿ, ಸೊ ನಿಮ್ಮನ್ನು ಒಂದು ಸಪೋರ್ಟ್ ಸಿಸ್ಟಮ್ ಥರ ಯೂಸ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಲೈಫನ್ನು ಖರಾಬ್ ಮಾಡೋಕ್ಕೆ ಬರೋರನ್ನು ನೀವು ಮದುವೆಯಾಗಿ ಮೋಸ ಹೋಗೋಕ್ಕೆ ಹೋಗ್ಬಿಡಿ. ನಿಮಗೆ ಒಂದೇ ಒಂದು ಮಾತಲ್ಲಿ ಹೇಳಬೇಕಪ್ಪ ಅಂತಂದರೆ, ಇಂಥವರ ರಿಟೈರ್ಮೆಂಟ್ ಪ್ಲ್ಯಾನು ನೀವಾಗೋಕ್ಕೆ ಹೋಗ್ಬಿಡಿ. ಇಂತಹ ಹುಡುಗಿಯರ ಬ್ಯಾಕಪ್ ಪ್ಲ್ಯಾನು ನೀವಾಗೋಕ್ಕೆ ಹೋಗ್ಬಿಡಿ. ಬಲಿಕ ಬಕ್ರ ಆಗಬೇಡಿ. ಒಂದು ವೇಳೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲ್ತ್ಬಿಟ್ಟು, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲ್ತ್ಬಿಟ್ಟು ನಿಮ್ಮ ಲೈಫಲ್ಲಿ ಟೈಮ್ ಫ್ರೀಡಮನ್ನು, ಫಿನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡಿಬಿಟ್ಟು ಒಬ್ಬ ಹೈ ವ್ಯಾಲ್ಯೂ ಸಕ್ಸಸ್ಫುಲ್ ಮ್ಯಾನ್ ಆಗೋ ಆಸೆ ಇದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಮತ್ತು ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಒಂದು ವೇಳೆ ನೀವೀಗ ಹೈ ವ್ಯಾಲ್ಯೂ ಮ್ಯಾನ್ ಆಗಿದ್ದರೆ, ರಿಚ್ ಆ್ಯಂಡ್ ಸಕ್ಸಸ್ಫುಲ್ ಮ್ಯಾನ್ ಆಗಿದ್ದರೆ ಈ ಟ್ರ್ಯಾಪಲ್ಲಿ ಬೀಳಕ್ಕೆ ಹೋಗ್ಬಿಡಿ. ಸೊ ಸದ್ಯಕ್ಕೆ ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರಪ್ಪ ಅಂತಂದರೆ ಸ್ಕಿಲ್ಗಳನ್ನು ಕಲೀರಿ, ಚೆನ್ನಾಗಿ ದುಡ್ಡನ್ನು ಸಂಪಾದಿಸಿ, ಓರ್ವ ಹೈ ವ್ಯಾಲ್ಯೂ ಮ್ಯಾನ್ ಆಗಿ, ರಿಚ್ ಆ್ಯಂಡ್ ಸಕ್ಸಸ್ಫುಲ್ ಮ್ಯಾನ್ ಆಗಿ, ಮತ್ತು ಯಾರು ನಿಮ್ಮನ್ನು ಡಿಸರ್ವ್ ಮಾಡ್ತಾರೋ ಅಂಥ ಹುಡುಗಿಯನ್ನು ಮದುವೆಯಾಗಿ. ಗೋಲ್ಡ್ ಡಿಗ್ಗರ್ಗಳನ್ನು, ಪ್ಲೇ ಗರ್ಲ್ಗಳನ್ನು ಮದುವೆ ಆಗಿಬಿಟ್ಟು ನಿಮ್ಮ ಲೈಫಲ್ಲಿ ನರಕವನ್ನು ಅನುಭವಿಸೋಕ್ಕೆ ಹೋಗ್ಬಿಡಿ. ತುಂಬಾ ಯೋಚನೆ ಮಾಡಿ ಮದುವೆಯಾಗಿ. ಆಲ್ ದ ಬೆಸ್ಟ್.